ಮತ್ತೊಂದು ವಿಚಾರ ನಾವು ಗಮನಿಸಬೇಕು. ಇದೇ ರಾಜ್ಯ ಕಾಂಗ್ರೆಸ್ ಪಾಳೆಯಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಸರ್ಜರಿ ಜಸ್ಟ್ ಸಂಪುಟಕ್ಕೆ ಮಾತ್ರ ಆಗುತ್ತಾ? ಇಂಥದ್ದೊಂದು ಕುತೂಹಲ ಇತ್ತು. ಅಲ್ಲ, ಕೆಪಿಸಿಸಿ ಅಧ್ಯಕ್ಷರ ಪಟ್ಟ ಸೇರಿದಂಗೂ ಕೂಡ ಮೇಜರ್ ಸರ್ಜರಿ ಆಗುತ್ತೆ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಒನ್ ಮ್ಯಾನ್ ಒನ್ ಪೋಸ್ಟ್ ಬಗ್ಗೆ ಹೈಕಮಾಂಡ್ ಚರ್ಚೆ ಮಾಡಿದೆಯಂತೆ ನಿನ್ನೆ ಸಿಎಂ ಮತ್ತು ಡಿಸಿಎಂ ಅವರ ಜೊತೆಗೆ. ಕೆಪಿಸಿಸಿ ಪಟ್ಟದಿಂದ ಹಾಗಾದ್ರೆ ಕೆಳಗಿಳಿತಾರಾ ಡಿಕೆ ಶಿವಕುಮಾರ್? ಕೆಪಿಸಿಸಿಗೆ ಫುಲ್ ಟರ್ಮ್ ಅಧ್ಯಕ್ಷರು ಬೇಕು ಅಂತ ಸರ್ವೆ ಮಾಡ್ತಿದ್ದಾರೆ, ಅಂದ್ರೆ ಆ ರೀತಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಹೈಕಮಾಂಡ್ ಜೊತೆ ಇದೇ ವಿಚಾರಗಳು ಚರ್ಚೆ ಆಗಿದೆಯಂತೆ. ಸತೀಶ್ ಜಾರಕಿಹೊಳಿ ಜೊತೆ ಕೂಡ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತುಕತೆ ನಡೆಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಆ ಜವಾಬ್ದಾರಿಯಿಂದ ಈ ಕಡೆ ಡಿಕೆ ಶಿವಕುಮಾರ್ ಅವರು ಕೆಳಗಿಳಿದ್ರೆ ನಂತರ ಸತೀಶ್ ಜಾರಕಿಹೊಳಿ ಅವರು ಆ ಪಟ್ಟಕ್ಕೇರ್ತಾರಾ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಯಾಕಂದ್ರೆ ಮುಂಬರುವಂತಹ ತಾಲೂಕು ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಬರ್ತಾ ಇದೆ, ಅದಕ್ಕೆ ಸಿದ್ಧತೆಗಳಾಗಬೇಕು. ಹೀಗಾಗಿ ಸಂಘಟನೆಗೆ ಒಬ್ಬ ಫುಲ್ ಟರ್ಮ್ ಅಧ್ಯಕ್ಷರು ಬೇಕು ಅನ್ನುವಂತಹ ಅಭಿಪ್ರಾಯವನ್ನ ಖರ್ಗೆ ಅವರು ವ್ಯಕ್ತಪಡಿಸಿದ್ದಾರಂತೆ. ಇಷ್ಟು ದಿನ ಇದ್ದವರು ಎರಡೆರಡು ಖಾತೆ ನಿಭಾಯಿಸಿದ್ದಾರೆ, ನನಗೂ ಆ ಅವಕಾಶ ಕೊಡಿ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಿದ್ದಾರೆ. ಜೊತೆಗೆ ಬೆಳಗಾವಿ ರಾಜಕಾರಣದ ಬಗ್ಗೆ ಕೆಲ ಷರತ್ತನ್ನ ಕೂಡ ಸತೀಶ್ ಜಾರಕಿಹೊಳಿ ಅವರು ಇಟ್ಟಿದ್ದಾರೆ ಖರ್ಗೆ ಅವರ ಮುಂದೆ. ಈಗ ಸತೀಶ್ ಜಾರಕಿಹೊಳಿ ಅವರು ಇಫ್ ಸಪೋಸ್ ಕೆಪಿಸಿಸಿ ಅಧ್ಯಕ್ಷ ಪಟ್ಟವನ್ನ ಅಲಂಕರಿಸ್ತಾರೆ ಅಂದ್ರೂ ಕೂಡ ಅವ್ರಿಗಿರುವಂತಹ ಜವಾಬ್ದಾರಿಯನ್ನು ಅವರು ಬಿಡಬೇಕಾಗತ್ತೆ. ಸಚಿವ ಸ್ಥಾನವನ್ನ ತ್ಯಾಗ ಮಾಡಿ ಕೊಟ್ಟಿರುವಂತಹ ಖಾತೆಯ ಜವಾಬ್ದಾರಿಯನ್ನ ಬಿಟ್ಟು ಈಗ ಕೆಪಿಸಿಸಿ ಅಧ್ಯಕ್ಷ ಪಟ್ಟವನ್ನ ಅಲಂಕರಿಸಬೇಕು. ಆ ಷರತ್ತುಗಳಿಗೆ ಒಪ್ಕೊಳ್ತಾರಾ ಸತೀಶ್ ಜಾರಕಿಹೊಳಿ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಬಟ್ ಅವ್ರು ಹೇಳೋ ಪ್ರಕಾರ ಇಷ್ಟು ದಿನ ಡಿಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗು ಕೆಲಸ ಮಾಡಿದ್ದಾರೆ, ಕೆಪಿಸಿಸಿ ಅಧ್ಯಕ್ಷರಾಗೂ ಕೆಲಸ ಮಾಡಿದ್ದಾರೆ, ನನಗೂ ಆ ರೀತಿ ಸ್ವಲ್ಪ ಅವಕಾಶ ಮಾಡಿಕೊಡ್ಬೇಕು, ಎರಡೆರಡು ಖಾತೆ ನಿಭಾಯಿಸ್ತೀನಿ ಅನ್ನೋ ನಿಟ್ಟಿನಲ್ಲೇ ಸತೀಶ್ ಜಾರಕಿಹೊಳಿಯವರು ಅಭಿಪ್ರಾಯವನ್ನ ಮುಂದಿಟ್ಟಿದ್ದಾರಂತೆ ಖರ್ಗೆ ಅವರ ಮುಂದೆ. ಒಟ್ನಲ್ಲಿ ಸಿಎಂ ಆಪ್ತ ಬಳಗದಲ್ಲಿ ಈ ಹಿಂದಿನಿಂದಲೂ ಕೂಡ ಕೇಳೋದಕ್ಕೆ ಸಿಗ್ತಾ ಇದ್ದಿದ್ದು ಡಿಕೆ ಶಿವಕುಮಾರ್ ಅವರನ್ನ ಕೆಪಿಸಿಸಿ ಪಟ್ಟದಿಂದ ಹೇಗಾದ್ರೂ ಮಾಡಿ ಕೆಳಗಿಳಿಸಬೇಕು ಅಂತ. ಮೋಸ್ಟ್ಲಿ ಆ ಒತ್ತಡಕ್ಕೆ ಹೈಕಮಾಂಡ್ ಮಣದಿದೆ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ದೂರವಾಣಿ ಸಂಪರ್ಕದಲ್ಲಿ. ಮಾರುತಿ, ಸಿಎಂ ಆಪ್ತ ಬಳಗದಲ್ಲಿದ್ದವರು ಸತೀಶ್ ಜಾರಕಿಹೊಳಿ ಅವರನ್ನ ಸೇರಿಸ್ಕೊಂಡಂತೆ, ರಾಜಣ್ಣ ಅವ್ರನ್ನ ಸೇರಿಸ್ಕೊಂಡಂತೆ ಹೇಗಾದ್ರೂ ಮಾಡಿ ಡಿಕೆ ಶಿವಕುಮಾರ್ ಅವರನ್ನ ಕೆಪಿಸಿಸಿ ಪಟ್ಟದಿಂದ ಕೆಳಗಿಳಿಸ್ಬೇಕು, ನಾವು ಆ ಪಟ್ಟಕ್ಕೆ ಯಾರಾದ್ರೂ ಒಬ್ರು ಕೂತ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಆಸೆ ಪಟ್ಟಿದ್ರು. ಬಟ್ ಅವರ ಒತ್ತಡಕ್ಕೆ ಹೈಕಮಾಂಡ್ ಮಣದಿದೆಯಾ? ಯಾವಾಗ ಇದಕ್ಕೆ ಮುಹೂರ್ತ ಫಿಕ್ಸ್ ಆಗುತ್ತೆ? ಡಿಕೆ ಶಿವಕುಮಾರ್ ಅವ್ರನ್ನ ಹೆಂಗೆ ಕನ್ವಿನ್ಸ್ ಮಾಡ್ತಾರೆ ಅಂತ? ಶ್ರುತಿ, ಕಳೆದ ವರ್ಷ ಅಹಮದಾಬಾದ್ ಅಲ್ಲಿ ನಡೆದಂತಹ ಕಾಂಗ್ರೆಸ್ ಸಮಾವೇಶದಲ್ಲಿ ಎಐಸಿಸಿ ಒಂದು ನಿರ್ಣಯವನ್ನ ಪಾಸ್ ಮಾಡಿತ್ತು. ಅಂದ್ರೆ ಕಾಂಗ್ರೆಸ್ ಹುಟ್ಟಿದಾಗ್ಲಿಂದಲೂ ಕೂಡ ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನುವಂತಹ ಒಂದು ನಿಯಮ ಏನಿತ್ತು, ಆ ನಿಯಮಕ್ಕೆ ಇತ್ತೀಚೆಗೆ 2000 ಬಳಿಕ ಹಲವು ಬಾರಿ ಅದಕ್ಕೆ ತದ್ವಿರುದ್ಧವಾದಂತಹ ಒಂದು ನಡತೆಗಳನ್ನ ಕಾಂಗ್ರೆಸ್ ಹೈಕಮಾಂಡ್ ನಡ್ಕೊಂಡಿದೆ ಅನ್ನುವಂತಹ ಒಂದು ಅಭಿಪ್ರಾಯನ ಪ್ರಮುಖ ಮುಖಂಡರುಗಳು ಅವತ್ತಿನ ಸಮಾವೇಶದಲ್ಲಿ ಹೇಳಿತು. ಹೀಗಾಗಿ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಂದಿನ ದಿನಗಳಲ್ಲಿ ಒನ್ ಮ್ಯಾನ್ ಒನ್ ಪೋಸ್ಟ್ ತತ್ವವನ್ನ ಬಹಳಷ್ಟು ಕಟ್ಟುನಿಟ್ಟಾಗಿ ಜಾರಿ ಮಾಡೋಣ ಅನ್ನುವಂತ ಒಂದು ಅಭಿಪ್ರಾಯವನ್ನು ಕೂಡ ಆ ಸಮಾವೇಶದಲ್ಲಿ ವ್ಯಕ್ತಪಡಿಸಿದ್ರು. ಆದ್ರೆ ಅದಾದ ಬಳಿಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಎರಡೆರಡು ಹುದ್ದೆಗಳಲ್ಲಿದ್ದಾರೆ. ಅದೇ ರೀತಿ ರಾಜ್ಯದಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿಯೂ ಇದ್ದಾರೆ. ಅದೇ ರೀತಿ ಡಿಸಿಎಂ ಆಗಿನೂ ಕೂಡ ಸರ್ಕಾರದಲ್ಲಿ ಪ್ರಭಾವಿ ಖಾತೆಗಳನ್ನ ಪಡ್ಕೊಂಡಿದ್ದಾರೆ. ರಾಜ್ಯ ಕಾಂಗ್ರೆಸ್ ಮುಖಂಡರುಗಳ ಕೆಲವರ ಅಭಿಪ್ರಾಯ ಏನಂತ ಹೇಳಿದ್ರೆ, ಫುಲ್ ಟರ್ಮ್ ಒಬ್ರು ಅಧ್ಯಕ್ಷರಾದ್ರೆ ಅವರು ಸಂಘಟನೆಗೆ ಹೆಚ್ಚು ಅನುಕೂಲ ಆಗುತ್ತೆ. ಎರಡೆರಡು ಕಡೆ, ಆ ಕಡೆ ಸರ್ಕಾರದಲ್ಲೂ ಪ್ರಮುಖ ಪಾತ್ರಧಾರಿಗಳಾಗಿ ಈ ಕಡೆ ಪಕ್ಷದಲ್ಲೂ ಕೂಡ ಪ್ರಮುಖರಾದ್ರೆ ಎರಡೂ ಕಡೆನೂ ಕೂಡ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಡಿಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಅದೇ ಆಗ್ತಿದೆ ಅನ್ನುವಂತ ಒಂದು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿರುವಂತದ್ದು. ಮುಂದೆ ಬರ್ತಾ ಇರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗಿರ್ಬೋದು, ಅದೇ ರೀತಿ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಗಳಾಗಿರ್ಬೋದು, ಪಕ್ಷ ರೆಡಿ ಆಗ್ಬೇಕಾಗಿದೆ. ಸರ್ಕಾರ ಬೇರೆ ಕಾಂಗ್ರೆಸ್ ಸರ್ಕಾರವೇ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಒಂದು ವೇಳೆ ಸ್ಥಳೀಯ ಮಟ್ಟದಲ್ಲಿ ನಮ್ಗೆ ಹಿನ್ನಡೆ ಆದ್ರೆ ಪಕ್ಷಕ್ಕೆ ಮುಜುಗರ ಆಗುತ್ತೆ. ಹೀಗಾಗಿ ಫುಲ್ ಟರ್ಮ್ ಅಧ್ಯಕ್ಷರು ಬೇಕು ಅನ್ನುವಂತ ಅಭಿಪ್ರಾಯವನ್ನ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರು, ಈಶ್ವರ್ ಖಂಡ್ರೆ ಅವರು ಹೇಳಿದ್ರು, ಎಂ ಬಿ ಪಾಟೀಲ್ ಅವರು ಹೇಳಿದ್ರು. ಅದೇ ರೀತಿ ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಕೆ.ಎನ್. ರಾಜಣ್ಣ ಅವರು ಕೂಡ ಇದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಒಂದು ವೇಳೆ ನನಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಟ್ರೆ ಸಚಿವ ಸ್ಥಾನವನ್ನ ತ್ಯಾಗ ಮಾಡ್ತೀನಿ ಅನ್ನುವಂತ ಒಂದು ಹೇಳಿಕೆಯನ್ನು ಕೂಡ ಕೆ.ಎನ್. ರಾಜಣ್ಣ ಅವರು ಈ ಹಿಂದೆ ಕೊಟ್ಟಿದ್ರು. ಆದ್ರೆ ನಿನ್ನೆ ಹೈಕಮಾಂಡ್ ಮಟ್ಟದಲ್ಲಿ ನಡೆದಂತಹ ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷರನ್ನ ನೇಮಕ ಮಾಡಲೇಬೇಕು ಅನ್ನುವಂತಹ ಒಂದು ತೀರ್ಮಾನಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಅದರಲ್ಲಿ ಅವ್ರಿಗೆ ಕಾಣಿಸಿರುವಂತದ್ದು
ಸತೀಶ್ ಜಾರಕಿಹೊಳಿ ಅವರಾದ್ರೆ ಸಂಘಟನಾತ್ಮಕವಾಗಿ ಪಕ್ಷವನ್ನ ಗಟ್ಟಿ ಮಾಡ್ತಾರೆ ಅನ್ನುವಂತಹ ಅಭಿಪ್ರಾಯ ಸಿಕ್ಕಿದೆ. ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರನ್ನ ದೆಹಲಿಗೆ ಬುಲಾವ್ ಮಾಡಿ ದೆಹಲಿಯಲ್ಲೇ ಕರೆಸ್ಕೊಂಡಿದ್ದಂತಹ ಮಾರುತಿ, ನನಗೊಂದು ಕುತೂಹಲ, ಈ ಹಿಂದಿಂದ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಆಸೆ ಕಂಡವರು, ಅಂದ್ರೆ ಸಿಎಂ ಪಟ್ಟ ಸಿಕ್ಕರೆ ಕೆಪಿಸಿಸಿ ಅಧ್ಯಕ್ಷದಿಂದ ಕೆಳಗಿಳಿತೀನಿ ಅನ್ನುವಂತಹ ಮಾತನ್ನ ತಮ್ಮ ಆಪ್ತರ ಬಳಿ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರು ಅಂತ ಕೇಳಿಸ್ಕೊಂಡಿದ್ವಿ. ಬಟ್ ಈಗ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟ ಸಿಗದೆ ಹೋದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಪಟ್ಟದಿಂದ ಕೆಳಗಿಳಿತಾರ? ಹೆಂಗ ಅವ್ರನ್ನ ಕನ್ವಿನ್ಸ್ ಮಾಡುತ್ತೆ ಹೈಕಮಾಂಡ್? ಇದು ಕೂಡ ಸವಾಲಲ್ವಾ? ಡಿ.ಕೆ. ಶಿವಕುಮಾರ್ ಅವರು ಮೊದಲಿಂದಲೂ ಕೂಡ ಈ ಷರತ್ತನ್ನ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ. ಅದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಒಂದು ವೇಳೆ ಮುಖ್ಯಮಂತ್ರಿ ಆದ್ರೆ ಆ ಸಂದರ್ಭದಲ್ಲಿ ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಬಿಟ್ಕೊಡ್ತೀನಿ, ಬೇರೆಯವ್ರಿಗೆ ನಾನು ಕೂಡ ಸಲಹೆ ಕೊಡ್ತೀನಿ, ಇಂಥವ್ರನ್ನ ಮಾಡ್ಬೋದು, ಇಂಥವ್ರು ಪಕ್ಷವನ್ನ ಮುನ್ನಡೆಸ್ತಾರೆ ಅನ್ನುವಂತ ಅಭಿಪ್ರಾಯವನ್ನ ಕೊಡ್ತೀನಿ ಅಂತ. ಆದ್ರೆ ಸದ್ಯಕ್ಕೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಕೂಡ ನಾನು ನಿಭಾಯಿಸ್ತಾ ಇದ್ದೀನಿ, ಅದೇ ರೀತಿ ನನಗೆ ಕೊಟ್ಟಿರುವಂತಹ ಒಂದು ಖಾತೆಗಳನ್ನು ಕೂಡ ಯಶಸ್ವಿಯಾಗಿ ನಿಭಾಯಿಸ್ತಿದ್ದೀನಿ ಅನ್ನುವಂತ ಅಭಿಪ್ರಾಯವನ್ನ ಡಿ.ಕೆ. ಶಿವಕುಮಾರ್ ಅವರು ವ್ಯಕ್ತಪಡಿಸಿರುವಂತದ್ದು. ಆದ್ರೆ ಸಿದ್ದರಾಮಯ್ಯ ಅವರ ಬಣದಲ್ಲಿರುವಂತದ್ದು, ಸಿದ್ದರಾಮಯ್ಯ ಅವರ ಬಣದಲ್ಲಿ ಚರ್ಚೆ ಆಗ್ತಿರೋದು ಏನಂತ ಹೇಳಿದ್ರೆ, ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ.ಕೆ. ಶಿವಕುಮಾರ್ ಅವರೇ ಇದ್ರೆ ಸಹಜವಾಗಿ ಹಲವು ಅಭಿಪ್ರಾಯಗಳನ್ನ ಕೇಳುವಂತಹ ಒಂದು ಸಂದರ್ಭದಲ್ಲಿ, ಕಾಂಗ್ರೆಸ್ ಹೈಕಮಾಂಡ್ ಅಭಿಪ್ರಾಯವನ್ನು ಸಂಗ್ರಹ ಮಾಡುವಂತ ಒಂದು ಸಂದರ್ಭದಲ್ಲಿ ಈ ಕಡೆ ಉಪಮುಖ್ಯಮಂತ್ರಿ ಆಗಿಯೂ ಅವರ ಅಭಿಪ್ರಾಯವನ್ನು ಕೊಡಬಹುದು, ಆ ಕಡೆ ಕೆಪಿಸಿಸಿ ಅಧ್ಯಕ್ಷರಾಗಿಯೂ ಕೂಡ ಅಭಿಪ್ರಾಯವನ್ನು ಕೊಡಬಹುದು. ಕೆಪಿಸಿಸಿ ಆದಂತವರು ಇಂಥ ಪ್ರಮುಖ ಹುದ್ದೆಯಲ್ಲಿ ಇರಬೇಕಾದ್ರೆ ಎರಡೆರಡು ಹುದ್ದೆಗಳು ಕೊಡುವುದು ಎಷ್ಟು ಮಾತ್ರ ಸರಿ ಅನ್ನುವಂತ ಒಂದು ಪ್ರಶ್ನೆಯನ್ನ ಸಿದ್ದರಾಮಯ್ಯ ಅವರ ಬಣ ಮೊದಲಿಂದಲೂ ಕೂಡ ಇರ್ತಲೇ ಬಂತು. ನಿನ್ನೆ ಕಾಂಗ್ರೆಸ್ ಹೈಕಮಾಂಡ್ ಗಮನಕ್ಕೆ ಬಂದಿರೋದು ಕೂಡ ಅದೇ, ಗಮನಕ್ಕೆ ತಂದಿರುವ ವಿಚಾರವೂ ಕೂಡ ಅದೇ. ಹೀಗಾಗಿ ಕೊನೆ ಕ್ಷಣದಲ್ಲಿ ಡಿ.ಕೆ. ಶಿವಕುಮಾರ್ ಅಷ್ಟು ಸುಲಭವಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಬಿಟ್ಕೊಡೋದಕ್ಕೆ ಮನಸ್ಸು ಮಾಡೋದು ಡೌಟ್. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಒಂದು ವೇಳೆ ಒತ್ತಡ ಮಾಡಿದ್ದಾದ್ರೆ ಅದು ಸಿದ್ದರಾಮಯ್ಯ ಅವರು ಕೇಳಬೇಕಾಗುತ್ತೆ, ಡಿ.ಕೆ. ಶಿವಕುಮಾರ್ ಅವರು ಕೂಡ ಕೇಳಬೇಕಾಗುತ್ತೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಈಗ ಡಿ.ಸಿ.ಎಂ ಜೊತೆಗೆ ಎರಡೆರಡು ಖಾತೆಗಳು ಇರೋದ್ರಿಂದ, ಪ್ರಮುಖ ಖಾತೆಗಳು ಇರೋದ್ರಿಂದ ಸಂಘಟನೆ ಮಾಡೋದು ಅಷ್ಟೊಂದು ಸುಲಭದ ಮಾತಲ್ಲ. ಬೇರೆಯವ್ರಿಗೂ ಕೂಡ ಅವಕಾಶ ಕೊಡಬೇಕು ಅಂತ. ಯಾಕಂತ ಹೇಳಿದ್ರೆ ಡಿ.ಕೆ. ಶಿವಕುಮಾರ್ ಅವರ ಕೆಪಿಸಿಸಿ ಅಧ್ಯಕ್ಷ ಅವಧಿ ಮುಗ್ದೆ ಈಗ 2 ವರ್ಷ ಕಂಪ್ಲೀಟ್ ಆಗ್ತದೆ. ಹೀಗಾಗಿ 2 ವರ್ಷ ಕಂಪ್ಲೀಟ್ ಆಗ್ತಿರುವಂತ ಒಂದು ಸಂದರ್ಭದಲ್ಲಿ ಹೊಸ ಅಧ್ಯಕ್ಷರನ್ನ ನೇಮಕ ಮಾಡ್ಕೊಳ್ದೇ ಇದ್ರೆ ಪಕ್ಷಕ್ಕೆ ಅದು ಬಹಳಷ್ಟು ಡ್ಯಾಮೇಜ್ ಆಗುತ್ತೆ ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇರುವಂತದ್ದು. ಓಕೆ ಮಾರುತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.